राज्य दलित संघर्ष समिति ने कुर्ची कस्बे में एक प्रेस कॉन्फ्रेंस कर समाज में लाठी से न्याय देने जैसी कुप्रथाओं को बंद करने और संविधान के अनुसार न्याय देने की अपील की। समिति ने बताया कि बागलकोट, बेलगाम और अन्य जिलों में जाति और समुदाय के नाम पर गरीबों से पैसे वसूले जा रहे हैं। बाल विवाह, तलाक और बहिष्कार जैसे कठोर नियम थोपे जा रहे हैं, जिससे वे अधिक पीड़ित हो रहे हैं। उन्होंने बताया है कि कार्यकर्ता अमीन जातकर को समुदाय से निकालने की कोशिश की जा रही है और अन्याय करने वालों के खिलाफ सख्त कार्यवाही की मांग की गई है। समिति ने कुर्ची के उप तहसीलदार के सामने जिला कलेक्टर को ज्ञापन सौंपा। समिति के पदाधिकारियों में श्रीकांत तलवार, संजय तलवारकार, अमित रथ जातकर, फातिमा शेख, वीना डोंडे, प्रशांत कांबले, सचिन पुजारी और अनिल मोहिते मौजूद रहे। मनी मुदोಳ್ರಿ ಸರ ಗಂಡನ ಮನಿ ಹರಗಿರಿ ಸರ ನಮಗ 25 ವರ್ಷ ಮಟ್ಟ ಹಿಂಗ ಕಾಂಟ್ಯಾಕ್ಟ್ ಮಾಡಿದ್ರು ಸರ ಸಮಾಜ ಮಂದಿ ಹೇಳುದು ಹಚ್ಚುದು ಮಾಡಾಕತ್ತರ ಸರ ಏನು ಸಮಸ್ಯೆ ನಿಮಗೆ ಏನಾಗೈತೆ ಸಮಸ್ಯೆ ಏನಾಗೈತೆ ಹಾಪ್ ಮರಣ ಮಾಡ್ಯಾರ್ರಿ ಸರ ನಾನು ಗಂಡ ಮಾಡ್ಯಾನ್ರಿ ಸರ ಮತ್ತು ಇಲ್ಲಿ ಬಂದು 2 ವರ್ಷ ಆತ್ರಿ ಸರ ಗಂಡನ ಮನೆಗೆ ಹೋಗಂತ ಅಂದ್ರಿ ಸರ ನನಗೆ ಆಗಂಗಿಲ್ಲ, ನನಗೆ ಅಂಜಿಕೆ ಐತಿ, ನಾ ಹೋಗಂಗಿಲ್ಲ ಅಂತ ಔಷಧಿ ಕುಡಿತೀನಿ ಸರ. ನಿನಗೆ ನ್ಯಾಯ ನಾವು ಕೊಡಿಸ್ತೀನಿ ಅಂತ ಹೇಳಿ ಸರ್ಕಾರದ ಖಾನೆಗೆ ಬಂದಿದ್ರು ಸರ. ಮತ್ತು ನಾ ಹುಷಾರಿ ಆಗಾನ ನನಗೇನಂದ್ರಿ ಸರ ರೂಪಾಯಿ ಕೊಡತ್ತಂದ್ರಿ ತಮ್ಮ್ಯಾರಿ ತಮ್ಮ್ಯಾರಿ ಸಮಾಜಿ ಮಂದಿರ ತಮ್ಮ್ಯ 12 ಲಕ್ಷ ರೂಪಾಯಿ ಕೊಡು, ಗಂಡು ಬ್ಯಾಡ ಅಂದ್ರೆ 12 ಲಕ್ಷ ರೂಪಾಯಿ ಕೊಡು, ಮತ್ತು ಈ ಊರಾಗ ಇರಂಗಿಲ್ಲ, ಮತ್ತು ನಿಮ್ಮ ತವ್ರ ಮನೆಯದವ್ರು ತೊಗೊಂಡು ನಿಮ್ಮ ಮೊಮ್ಮಕ್ಕಳಿಗೆ ಮತ್ತು ನಿನ್ನ ಮಗಳಿಗೆ ತೊಗೊಂಡು ಹೋಗಿ ಬಿಡಲಿಲ್ಲ ಅಂದ್ರೆ ನೀ ಜಾತಿ ಹೊರಗೆ ಮನೆ ಮತ್ತು ಎಲ್ಲ ಮಾರಿ ನೀ ಊರು ಬಿಟ್ಟು ಬೇರೆ ಊರಿಗೆ ಹೋಗೋದಂತ ಅಂಜಿಕೆ ತೋರಿಸೋದು ಬೇಸ್ಬರುತ್ತೆ. ನಿಮ್ಮ ಗಂಡ ಹೇಳಿದ್ರೆ ಅಥವಾ ಹೊರಗೆ ಅವ್ರು ಹೇಳಿದ್ರು? ಹೊರಗೆ ಸಮಾಜ ಮಂದಿ ರೀ ಸರ. ನಿಮ್ಮ ಗಂಡ ಏನಂತಾರೆ ಈಗ? ಗಂಡ ಹೆಂಡತಿ ಮಕ್ಕಳು ಬೇಕಣ್ಣ ತನ್ರಿ ಸರ. ಗಂಜಿ ಬರತೈತ್ರಿ ಸರ. ಸಮಾಜ ಮಂದಿ ಹೋಗಂತಾರಿ ಸರ. ಕೋರ್ಟ್ಯಾಗ ನ್ಯಾಯ ಐತ್ರಿ ಸರ. ಮತ್ತು ಅವ್ರದಂಗನ ಇನ್ಕ ಮಟ್ಟ ಅವ್ರಿಗೆ ಇಲ್ಲ ಅಂತಂದ್ರಿ ಸರ. ಇನ್ಕ ಮಟ್ಟ ಅವ್ರಿಗೆ ದುಡ್ಡು ತಿಂದ ಅವ್ರು ಹೆಂಗೆ ಹೇಳ್ತಾರೆ, ಅವ್ರು ದುಡ್ಡು ತಿಂದ ಅವ್ರಿಗತ್ತೇನೆ ಹೇಳತ್ತಾರ್ರಿ ಸರ. ಸಮಾಜದ ಮುಖಂಡರು ದುಡ್ಡು ತಿಂದಾರು ಪುರಾಣ ತಿಂದಾರಿ ಸರ್, ಅವ್ರಿಗತ್ತೇನೆ ಹೇಳತ್ತಾರ ಸರ್. ನಮ್ಮ ಗಂಡ ಕಡೆ ಹೇಳತ್ತಾರ ಸರ್. ಇನ್ಕ ಮಟ್ಟ ನಾನು ಸರ ಒಟ್ಟು ನಮಗೆ ಇದು ನ್ಯಾಯ ಒಟ್ಟು ಕೊಡಾಕತ್ತಿಲ್ರಿ ಸರ್. ನಿಮಗೆ ಅನ್ಯಾಯ ಆಗತೈತ್ರಿ. ಹಾಪ್ ಮರಣ ಮಾಡ್ಯಾನ್ರಿ ಸರ. ಗಂಡ ಮಾಡ್ಯಾನ್ರಿ ಸರ. ಮರಣ ಮಾಡಿ ಹಾಪ್ ಮರಣ ಮಾಡೀನಿ ಅಂತ ಹೋಗಿ ಜೈಲ್ಗೆ ಹಾಜರಾಗ್ಯಾನ್ರಿ ಸರ. ಹಾಜರಾಗಿ ಮತ್ತು ಹೆಣ್ಣು ಹುಡುಗರಿಗೆ ಚಾಕು ತೊಗೊಂಡು ಬಂದ್ರಿ ಸರ. ನಮಗೆ ಹುಡುಗರು ಏನನ್ನತ್ತಾರ, ನಾವು ಹೋಗಂಗಿಲ್ಲ, ನಮ್ಮ ಅಪ್ಪ ಇಲ್ಲ, ಅವನ ಅಪ್ಪ ಅವನ ನಮ್ಮ ತಾಯಿ ಅಂತ ಅನ್ನತ್ತಾರ್ರಿ ಸರ. ಈಗ ನಿಮಗೆ ಏನು ಸಮಾಜಲಿಂತ ಅನ್ಯಾಯ ಬೇಕ್ರಿ ಸರ್. ಈಗ ನಿಮಗೆ ಏನಾಗಬೇಕಂತ ನ್ಯಾಯ ಬೇಕ್ರಿ ಸರ. ಈ ರೀತಿ ಹೆಣ್ಣು ಮಗಳಿಗೆ ಮತ್ತು ಮುಂದಿನ ಹೆಣ್ಣು ಮಗಳಿಗೆ ಈ ರೀತಿ ಆಗಬಾರ್ದ್ರಿ ಸರ. ಹೆಣ್ಣು ಮಗಳಿಗೆ ನ್ಯಾಯ ಬೇಕ್ರಿ ಸರ. ತಮ್ಮ ಹೆಸರು? ಸಲೀಮಾ ದಾದಾಪೀರ್ ಜಾತಗಾರಿ ಸರ. ಏನು ಸಮಸ್ಯೆ ಅಂದ್ರೆ ಸರ, ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿನಲ್ಲಿ ಮೈನಾರಿಟಿ ಅಂತೇಳಿ ಜಿಲ್ಲಾ ಅಧ್ಯಕ್ಷರ. ನಾನು ನನ್ನ ಸಮಾಜಕ್ಕೆ ಆಗುವ ಅನ್ಯಾಯ ಸಂಬಂಧ ಅವರು ಮಾಡುವಂಥ ವಿಚಾರದಿಂದ ನಾನು ಸುಮಾರು ಈಗ 15-20 ವರ್ಷದಿಂದ ನಾನು ಸಂಘಟನೆಯಲ್ಲಿ ಇದ್ದು ನೋಡಿದ್ದೀನಿ. ಯಾಕಂದರೆ ನಮ್ಗೆ ಆಗುವಂಥ ನಮ್ಮ ಜಾತಗಾರ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗುತ್ತೆ ಸರ್. ಅದ್ರ ಸಂಬಂಧ ಭಾಳ ಸಲ ನಮ್ಮ ಸಮಾಜ ಮಂದಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಅವರು ಏನು ವಿಚಾರ ಮಾಡಲಿಲ್ಲ. ಅದಕ್ಕೆ ನಾನು ಏನು ಮಾಡೀನಿ ಸರ್, SP ಸಾಹೇಬ್ ಡಿಪಾರ್ಟ್ಮೆಂಟ್ಗೆ ನಾನು ಮನವಿಯನ್ನು ಕಳಿಸಿದ್ದೀನಿ ಸರ್. ಮತ್ತು ಮಾನವ ಹಕ್ಕಿಗೂ ಬೆಂಗಳೂರಿಗೆ ಕಳಿಸೀನಿ ಸರ್. ಯಾಕಂದರೆ ಇದು ಈ ರೀತಿ ಆಗಬಾರ್ದು. ಯಾಕಂದ್ರೆ ಕಡ್ಡಿ ಕೊಟ್ಟು ಇವ್ರು ನ್ಯಾಯಕ್ಕೆ ಕರೆದಾಗ ಸರ 5, 10, 15 ಲಕ್ಷ ರೂಪಾಯಿ ದಂಡ ಕಟ್ತಾರೆ ಸರ್. ಮತ್ತು ಅದು ಪರಿಹಾರ ಕೊಡೋಂಗಿಲ್ಲ. ಅವ್ರಿಗೇನು ಕೊಡಲಾರ್ದ ಅವ್ರಿಗೆ ತಲಾಕ್ ಮಾಡ್ತಾರೆ ಸರ್, ಸೋಡು ಮಾಡ್ತಾರೆ, ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡ್ತಾರೆ. ಈ ರೀತಿ ಎಲ್ಲ ಭಯಂಕರ ದೊಡ್ಡ ತ್ರಾಸಾಗ್ತದೆ ಸರ್. ಅವರು ಒಂದು ವೇಳೆ ಒಪ್ಪಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಸಮಾಜದಿಂದ ಹೊರಗೆ ಇಡ್ತೀನಿ ಅಂತೇಳಿ ಅವ್ರಿಗೆ ಅಂಜಿಕೆ ಹಾಕ್ತಾರೆ ಸರ್. ಆ ರೀತಿಯಾಗಿ ಊರಿನಲ್ಲಿ ಜನ ಇಸಾಕ್ ಕೊಡೋದು ಮತ್ತು ಆತ್ಮಹತ್ಯೆ ಮಾಡ್ಕೊಳೋದು ಮತ್ತು ಆಕ್ಸಿಡೆಂಟ್ ಆಗಿ ಸಾಯೋದು, ಈ ರೀತಿ ಭಯಂಕರ ದೊಡ್ಡ ಅನುಮತ ಆಗಾಕತ್ತವ ಸರ್. ಆದಂಥ ನಮ್ಮ ಕಡೆ ಎಲ್ಲ ಪ್ರೂಫ್ ಅದಾವೆ ಸರ್. ತರಿಬಿ ನಾನು ನಮ್ಮ ಸಮಾಜ ಮಂದಿಗೆ ನಾನು ಹೇಳಿದ್ನೆ, ನೀವು ಈ ರೀತಿ ಮಾಡಬೇಡ್ರಿ ಅಂತೇಳಿ. ನಾವು ಮಾಡಿದ್ದು ಬೆಳಗಾವಿ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ, ಹುಬ್ಬಳ್ಳಿ ಜಿಲ್ಲಾ
ಈ ಎಲ್ಲ ಈ ಜಿಲ್ಲಾದಾಗ ನಮ್ಮ ಸಮಾಜ ಮಂದಿ ಇರ್ತೈತೆ ಸರ್. ಅಲ್ಲಿ ಮಟ್ಟ ನಾನು ಮನವಿಯನ್ನು ಕಳಿಸಿದ್ದೀನಿ. ಅದ್ರ ಸಂಬಂಧ ನಾನು ಒಳ್ಳೆ ಕೆಲಸದ ಬಗ್ಗೆ ವಿಚಾರ ಮಾಡೀನಿ, ನೀವು ಒಳ್ಳೆಯರಾಗ್ರಿ ಅನ್ನುವಂಥ ವಿಚಾರ ಅವ್ರಿಗೆ ಹೇಳಿದ್ಕೆ ಅವರು ತಪ್ಪು ಕಲ್ಪನೆ ಮಾಡ್ಕೊಂಡು ನನ್ನ ಮ್ಯಾಗ ಮೋರ್ಚಾ ತೆಗೆದು ಅವರು ನೀನು ಗಡಿಪಾರಿ ಆಗಿರ್ಬೇಕನ್ನುವಂಥ ವಿಚಾರದಿಂದ ಹೇಳ್ತಿದ್ದಾರೆ. ನಾ ಏನೂ ತಪ್ಪು ಮಾಡಿದ್ದೆ ಅಂದರೆ ನಾನು ಅದು ಒಪ್ಕೊಳ್ಳೋಕ್ಕೆ ತಯಾರಿದ್ದೀನಿ ಸರ್. ನಾ ಅದು ಏನೂ ತಪ್ಪು ಮಾಡಿಲ್ಲ. ನನ್ನ ಸಂಘಟನೆಯಲ್ಲಿ ನಾನು ಸುಮಾರು 25 ವರ್ಷದಿಂದ ಇದ್ದೀನಿ. ನಾನು ಯಾವುದೂ ಸಮಾಜಕ್ಕೆ, ಯಾವುದೂ ಜಾತಿಗೆ, ನನ್ನ ಸಮಾಜಕ್ಕೆ ನಾನು ಏನೂ ಅನ್ಯಾಯ ಮಾಡಿಲ್ಲ ಸರ್. ಅದ್ರ ಸಂಬಂಧ ನಾನು ಇವತ್ತು ಪತ್ರಿಕೆ ಮೂಲಕ ನಾನು ಇವತ್ತು ಹೇಳಿಕೆ ಕೊಡೋಕ್ಕೆ ನಮ್ಮ ಸಂಘಟನೆ ವತಿಯಿಂದ ನಾನು ಬಂದು ಕೊಡಾಕತ್ತೀನಿ ಸರ್. ಸರ್ ಅವ್ರು ಮೊದಲು ಕಡ್ಡಿ ಇಟ್ಕೊಂಡು ಹೊತ್ನಾಗ 1 ಲಕ್ಷ 2 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಕೊಂತಾರೆ ಸರ್. ಕಡ್ಡಿ ಅಂದ್ರೆ ಏನದು? ಅದು ಒಂದು ನಮ್ಮ ಮೊದಲಿನ ಹಿರಿಯಲಿಂದ ಬಂದೈತೆ ಅಂತೇಳಿ ಅದು ಲಾಠಿ ಕಾನೂನು ಅಂತಾರೆ ಸರ್. ಅದಕ್ಕೆ ಅದು ಮುಸ್ಲಿಂ ಸಮಾಜದಾಗ ಒಂದು ಲಾಠಿ ಕಾನೂನು ಅಂತೇಳಿ ಅದು ಕಡ್ಡಿ ಇಟ್ಟು ಒಬ್ಬರು ಜಾಮೀನು ತೊಗೊಂಡು ಲಕ್ಷಾನುಗಟ್ಟಲೆ ದುಡ್ಡು ಇಟ್ಕೋತಾರೆ ಸರ್. ಆಮೇಲೆ ಇವು ಆರೋಪದಾನ ಅನ್ನುವಂಥ ವಿಚಾರದಿಂದ ಮಾಡಿ ಅವ್ನಿಗೆ 10 ರಿಂದ 15 ಲಕ್ಷ ರೂಪಾಯಿ ದಂಡ ಮಾಡ್ತಾರೆ ಸರ್. ಯಾವುದೋ ಒಂದು ಸಮಸ್ಯೆಲಿಂದ ಆದರೆ ಹೆಣ್ಣು ಗಂಡಿಗೆ ಬೇರೆ ಮಾಡ್ತಾರೆ ಸರ್. ಚಿಕ್ಕ ಮಕ್ಕಳಿದ್ರೂ ಬೇರೆ ಮಾಡಿಬಿಡ್ತಾರೆ ಸರ್. ಈ ರೀತಿಯಾಗಿ ಭಾಳ ಹಲವಾರು ಮಂದಿಗೆ ತ್ರಾಸ ಐತೆ ಸರ್. ಇಲ್ಲಿ ಇದು ಹೋಗಾರದಾಗ ಮಣ್ಣೊಬ್ಬರು ಇಸಾ ಕೂಡ ಸತ್ರ ಮತ್ತು ಕುರ್ಚಿನಲ್ಲಿ ಸತ್ತು ಸರ್. ಹಾರುಗೇರಿನಲ್ಲಿ ಆಯಿತು, ಮುದೋಳನಲ್ಲಿ ಅದು. ಈಗ ಮುದೋಳಿನಿಂದ ಪಾಪ ಹೆಣ್ಮಗಳು ಬಂದಾಳ ಸರ್, ಅವ್ರಿಗೂ ಅನ್ಯಾಯ ಆಗೈತಿ. ಮತ್ತು ಅವ್ರ ಮಗ ಒಬ್ಬ ಸತ್ತು ಸರ್. ಮಣ್ಣಿ ಹೋದ 5ನೇ ತಿಂಗಳದಾಗ 19ನೇ ತಾರೀಕಿಗೆ ಅವರು ಬಾಗಲಕೋಟೆ ಹಾಸ್ಪಿಟಲ್ನಾಗ ಡೆತ್ ಆದ್ರು ಸರ್. ಮುದೋಳದಾಗ 25 ಲಕ್ಷ ರೂಪಾಯಿ ಬೇಡಿದ್ರು ಸಮಾಜದವರು. ಮತ್ತು ಈ ಹೆಣ್ಮಗಳಿಗೂ 12 ಲಕ್ಷ ಬೇಡಿದ್ರು ಸರ್. ಅದಕ್ಕೆ ನಾವು ನ್ಯಾಯ ಕೊಡ್ಸೋಕಂತ ಹೇಳಿ ಹೋಗಿದ್ದೀವಿ. ನಾವು ಹೇಳಿದ್ವಿ ಸಮಾಜದವ್ರು ತಿಳಿಸಿ, ಅದಕ್ಕೆ ಅವರು ಒಪ್ಕೊಳ್ಳೋಕೆ ತಯಾರಿಲ್ಲ. ಆದರೂ ನಾವು ಸಮಾಜಕ್ಕೆ ತಿಳ್ಸಾಕತ್ತೀವಿ. ನಾವು ಆಫೀಸರ್ಗೆ ಹೇಳಿದ್ದೀವಿ ಸರ್, ಕರೆಸಿ ಅವ್ರಿಗೆ ಇದು ಮಾಡಿರಿ, ಬಾಬಾ ಸಾಹೇಬ್ ಕೊಟ್ಟಂತ ನಾವು ಇದ್ರ ಮ್ಯಾಗ ನಡಿಬೇಕು, ಅವ್ರಿಗೆಲ್ಲರಿಗೆ ಸಮಪಾಲು ಸಮಬಾಳ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಇದ್ರ ಮೂಲಕ ನಾವು ಅವ್ರಿಗೆ ಲೆಟರನ್ನು ಕೊಟ್ಟಿದ್ದೀವಿ ಸರ್. ನಿಮ್ಮ ಹೆಸರು ಸರ್? ಅಮೀನ್ ಇಮಾಮ್ ಜಾತ್ಕಾರ ಅಂತ ಹೇಳಿ ಸರ್, ಕರ್ನಾಟಕ. ಕರ್ನಾಟಕ ರಾಜ್ಯ ದಲಿತ ಸಂಘಕ್ಕೆ, ಕರ್ನಾಟಕ ರಾಜ್ಯ ದಲಿತ ಸಂಘಕ್ಕೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಏನೇ ಬರಲಿ, ಏನೇ ಬರಲಿ. ಬಗ್ಗೆ ಅಮೀನ್ ಜಾತ್ಗಾರ್ ಅವರ ಮೇಲೆ ತನಿಖೆಯನ್ನು ಮಾಡಬೇಕು, ಅವರನ್ನು ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಮೀನ್ ಜಾತ್ಗಾರಿ ಇರಲಿ ಮತ್ತು ಯಾರೋ ಇರಲಿ, ಒಂದು ವೇಳೆ ತಪ್ಪು ಮಾಡಿದ್ರಂದ್ರೆ ಅವ್ರನ್ನ ಗಡೀಪಾರು ಮಾಡ್ಲಿಕ್ಕೆ, ಅವ್ರ ಮ್ಯಾಗ ಕಾನೂನು ಕ್ರಮ ತೊಗೊಳಕ್ಕೆ ನಮ್ಮ ಸಂಘಟನೆ ವತಿಯಿಂದ ಏನು ಅಭ್ಯಂತರ ಇಲ್ಲ. ಸಂವಿಧಾನ ಮುಖಾಂತರ ಸಂವಿಧಾನಬದ್ಧವಾಗಿ ಅಮೀನ್ ಜಾತ್ಗಾರ್ ಅವ್ರು ತಪ್ಪು ಮಾಡಿದ್ರಂದ್ರೆ ಅವ್ರ ಮೇಲೆ ಕ್ರಮ ತೊಗೊಳಕ್ಕೆ ನಮ್ಮದು ಸಂಘಟನೆ ವತಿಯಿಂದ ಯಾವುದೂ ಅಭ್ಯಂತರ ಇಲ್ಲ. ಮತ್ತು ಅಮೀನ್ ಜಾತ್ಗಾರ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಕಿಶಿಂದ ಅವ್ರ ಬೆಂಬಲಕ್ಕೂ ನಾವು ನಿಂತಿಲ್ಲ. ಒಂದು ನಿಮ್ಮ ತಲೆ ಒಳಗಿರಲಿ, ಎಲ್ಲರೊಳಗೆ ನಾವೇನಂತೀವಿ, ಅಮೀನ್ ಜಾತ್ಗಾರ್ ಅವರು ಸಮಾಜದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆ ಅಂಧಶ್ರದ್ಧೆ ವಿರೋಧವಾಗಿ ಹೋರಾಟ ಮಾಡೋದ್ರದಿಂದ ಮತ್ತು ಈ ಕರೆದಂಥ ಪತ್ರಿಕಾ ಮಾಧ್ಯಮ ಸಭೆ ನಮ್ದು ಯಾವುದೋ ಸಮಾಜದ ವಿರೋಧವಾಗಿರ್ತಕ್ಕಂಥ ಇದು ಪ್ರತಿಭಟನೆ ಅಲ್ಲ. ಇದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಡೋ ಸಮಯದಲ್ಲಿ ನಾವು ಆ ಸಮಾಜದ ವಿರೋಧ ಕೊಡೋಕ್ಕಿಲ್ಲ. ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದು ಜನ ಏನು ಹಿರಿಯರು ನ್ಯಾಯ ಮಾಡಿ ಅನಿಷ್ಟ ಪದ್ಧತಿಯನ್ನು ಬಳಸ್ಲಕ್ಕತ್ತಾರ, ಅನಿಷ್ಟ ಪದ್ಧತಿಯನ್ನು ಮಾಡಬಾರ್ದು, ಸಂವಿಧಾನಬದ್ಧವಾಗಿ ಕೆಲಸಗಳನ್ನು ಮಾಡಬೇಕಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಈ ಹೋರಾಟನ ನಾವು ಮಾಡ್ತಾಯಿದ್ವಿ. ಯಾವುದೋ ಜಾತ್ಗಾರ್ ಸಮಾಜ ಇರಲಿ, ದಲಿತ ಸಮಾಜ ಇರಲಿ, ಇನ್ನಿತರ ಸಮಾಜ ಇರಲಿ, ಆ ಸಮಾಜದಲ್ಲಿ ಹೋದಾಗ ಎಲ್ಲ ಸಮುದಾಯಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಅಂತಕ್ಕಂಥ ಶಬ್ದಗಳನ್ನ ಬರ್ತಾವೆ. ಆದ್ರೆ ಈ ಸಮಾಜದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಪ್ಕೋ ಜಮಾತ್ ಸೆ ಬಾಹರ್ ರखेंगे, ಐಸಾ ಕರೆಂಗೆ ಅಂತಕ್ಕಂಥ ಏನು ಹಿಟ್ಲರ್ ಶಾಹಿ ಪದ್ಧತಿ ಐತಿ, ಆ ಪದ್ಧತಿ ವಿರೋಧ ಅಷ್ಟೇ ನಮ್ಮದು ಹೋರಾಟ ಐತಿ. ಸಮಾಜದ ವಿರೋಧ ನಮ್ಮದು ಹೋರಾಟ ಇಲ್ಲ. ಜಾತ್ಗಾರ್ ಸಮಾಜದ ವಿರೋಧ ನಮ್ಮ ಹೋರಾಟ ಇಲ್ಲ. ಜಾತ್ಗಾರ್ ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯರು ಏನು ಒಂದು ಹಿಟ್ಲರಿಸಮ್ ಮಾಡಿ ಒಂದು ಕೆಟ್ಟ ಪದ್ಧತಿ, ಕೆಟ್ಟ ನ್ಯಾಯ ನಿವಾಡಗಳನ್ನ ಮಾಡ್ತಿದ್ರೆ ಅದರ ವಿರೋಧವಾಗಿ ನಮ್ಮದು ಹೋರಾಟ ಐತಿ. ಮತ್ತು ಇವ್ರನ್ನ ಯಾರನ್ನೂ ಕಾನೂನು ಕ್ರಮ ತೊಗೊಂಡು ಇವ್ರಿಗೆ ಜೈಲಿಗೆ ಹಾಕ್ರಿ ಅಂತ ಕಿಶನ್ ನಮ್ಮದು ಒತ್ತಾಯನೂ ಇಲ್ಲ. ಇವ್ರನ್ನ ಕರೆಸಿ ತಾಕತ್ತು ಮಾಡಿ ಸಮಾಜದಾಗ ಈ ಪ್ರಕಾರ ಆಗಬಾರ್ದು. ಮುದೋಳದಾಗ ಈಗ ಯಾಕೆ ಮುದೋಳದಾಗ ಕಾರ್ಯಕ್ರಮ ಮಾಡಿದಾರ ಅಮೀನ್ ವಿರುದ್ಧ ಅಂದ್ರೆ ಅನ್ಯಾಯದ ವಿರೋಧ ಹೋರಾಟ ಮಾಡ್ಲಿಕ್ಕೆ ಹೋಗಿ ಒಬ್ಬ ಹೆಣ್ಮಕ್ಳ ಒಡ್ಡಿ ಒಳಗೆ ಆಕಿ ಗಂಡ 3-4 ಸಲ ಚಾಕು ಹೊಡಿತಾನ. ಚಾಕು ಹೊಡೆದಕ್ಕಾಗಿ ಆ ಹೆಣ್ಮಗಳು ನ್ಯಾಯ ಕೇಳಕ್ಕೆ ಹೋದಾಗ ಆಕಿಗೆ ರೊಕ್ಕ ಕೇಳಿದ್ರು ಸಹಿತ ಆಕಿಗೆ ಚಾಕು ಗಂಡು ಹೊಡೆದಾನ, ನನಗೆ ನ್ಯಾಯ ಕೊಡ್ರಿ ಅಂತೇಳಿ ಹಿರಿಯ ರೀತಿಲಿ ಹೋದಾಗ ಕಡ್ಡಿ ಇಡು ರೊಕ್ಕ ಕೊಡಂದಾಗ ಆಕಿಗೆ ರೊಕ್ಕ ಕೊಡೋದಕ್ಕೆ ಆಗೋದಕ್ಕಾಗಿ ಆ ಹೆಣ್ಮಗಳು ವಿಷ ಕುಡಿತಾಳೆ. ವಿಷ ಕುಡಿದು ಹಾಸ್ಪಿಟಲ್ದಾಗ ಇರ್ತಾಳೆ. ಹಾಸ್ಪಿಟಲ್ದಾಗಿರೋದು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸಹಿತ ನಾವು ಕೂಡ ಅಮೀನ್ ಬಾಯಿ ಅವ್ರಿಗೆ ಹಿಂಗೆ ಆಗ್ಯದ ಮುದೋಳದಾಗ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದಾಗ ಆ ಮುದೋಳದಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಅತ್ಯಂತ ಪ್ರಾಮಾಣಿಕವಾಗಿ ಸಹಾಯ ಸಹಕಾರನ ಮಾಡಿದರು. ಮುದೋಳ PI ಪೊಲೀಸ್ ಇನ್ಸ್ಪೆಕ್ಟರ್ ಅಮೀನ್ ಸಾಹೇಬ್ ಮಾಡ್ಯಾರಿಲ್ರಿ,
ಅವರು ಇವ್ರನ್ನ ಕರ್ಕೊಂಡು ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿರೈತ ಒಬ್ಬ ಅದ ಊರವ ಮತ್ತೊಬ್ಬ 25 ಲಕ್ಷ ರೂಪಾಯಿ ಕೇಳಿದಂಥ ಮೊದಲದಾಗ ಆ ಹುಡುಗ ಸಾಯ್ತಾನ. ಅವ್ನು ಸತ್ತು ಹೋಗಿದಾನ. ಸತ್ತು ಹೋದ ನಂತರ ಹೆಣ ಎತ್ತಲಾಕ್ ಸಹಿತರಲ್ಲಿ ಯಾರು ಬಂದಿಲ್ಲ. ಅಂದ್ರೆ ಇಂಥ ಒಂದು ಪದ್ಧತಿ ಸಮಾಜದಾಗ ಐತಿ, ಮೂಢನಂಬಿಕೆ ಐತಿ. ಇದನ್ನು ಹೊರಗೆ ಹಾಕಬೇಕು. ಮತ್ತು ಅಮೀನ್ ಜಾತಗಾರಿ ಏನೈತಿ ಇಂಥ ಪದ್ಧತಿಯನ್ನು ಮಾಡಿಲ್ಲ ಅಂತಕ್ಕಂಥ ಲೆಕ್ಕದಾಗ ನಾವೆಲ್ಲರೂ ಸತ್ಯವಾಗಿ ನಾವು ಹೇಳಕತ್ತೀವಿ. ಒಂದು ವೇಳೆ ಅಮೀನ್ ಜಾತಗಾರಿಗೆ ಮಾಡಿದಂದ್ರೆ ಅವ್ರು ಏನಿದ್ರೆ ಕಾನೂನು ಪ್ರಕಾರ ಕ್ರಮ ಮಾಡಲಿ, ಅವ್ರು FIR ಮಾಡಲಿ ಅಮೀನ್ ಮ್ಯಾಗ. ಆಮ್ಯಾಗ ನೋಡಿ ನಾವು ಪ್ರತಿಭಟನೆ ಯಾಕೆ? ಅಮೀನ್ ತಪ್ಪು ಮಾಡಿದ್ರೆ ಯಾರಾದ್ರ ಕಡೆ ರೊಕ್ಕ ತೊಗೊಂಡಿದ್ದ, ವಸೂಲಿ ಮಾಡಿದ್ದ, ತಪ್ಪು ಮಾಡಿದ್ದಂದ್ರೆ ಅವನ ಮ್ಯಾಗ ಅವ್ರು FIR ಮಾಡಲಿ. ಅದನ್ನು ಎದುರಿಸ್ಲಿಕ್ಕೆ ನಾವು ತಯಾರದೀವಿ. ಅಮೀನ್ ಬಾಯಿಯಿಂದ ನಾವೆಲ್ಲ ಸಂಘಟನೆದವ್ರು ಇದ್ದೀವಿ, ಅದನ್ನು ಎದುರಿಸ್ತೀವಿ ಕಾನೂನು ಪ್ರಕಾರ. ಕಾನೂನು ಬಾಹಿರವಾಗಿ ಸಮಾಜದ ಪ್ರೆಷರ್ ತಂದು, ಸಮಾಜದ ಒತ್ತಾಯ ತಂದು ಅಮೀನ್ ನಂಜಿಕೆ ಹಾಕೋದು ಅನೇಕ ಸಲ ಎಲ್ಲ ಊರಿಂದ ಮತ್ತೊಂದು ಏನು ಪದ್ಧತಿ ಐತಿ, ಪತ್ರಿಕಾ ಮಾಧ್ಯಮ ಮುಂದೆ ಹೇಳ್ತೇನೆ, ಒಂದೇ ಹಳ್ಳಿ ಮಂದಿ ಬರೋಂಗಿಲ್ಲ. ಅಮೀನ್ ಜಾತ್ಗಾರ್ ಅವ್ರ ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡಿ ಅವರನ್ನು ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕಂತಕ್ಕಂಥ ಒಂದು ಒತ್ತಾಯನ ಅಲ್ಲಿರ್ತಕ್ಕಂಥ ಕೆಲವೊಂದು ಸಮಾಜದ ಮುಖಂಡರು ಮಾಡಿದ್ದಾರೆ. ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ? ಅದು ಯಾವ ಕಾರಣಕ್ಕಪ್ಪ ಅಂದ್ರೆ ಅಲ್ಲಿ ಅಮೀನ್ ಜಾತ್ಗಾರ್ ಅವರು ಅಲ್ಲಿ ಹೋಗಿ ಕೆಲವೊಂದು ಸಮಾಜದಲ್ಲಿ ನಡೀತಕ್ಕಂಥ ಅಹಿತಕರ ಘಟನೆಗಳನ್ನು ತಡಿಲಾಕ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಸಂವಿಧಾನಬದ್ಧವಾದಂಥ ಕೆಲಸ ನೀವು ಮಾಡಿ ಸಂವಿಧಾನ ಬಾಹಿರವಾಗಿ ನೀವು ಕೆಲಸವನ್ನು ಮಾಡಬೇಡಿ ಅಂತ ಅವ್ರು ಹೇಳಿದಾಗ ಅವ್ರ ವಿರೋಧವಾಗಿ ಸುಳ್ಳು ಆಪಾದನೆ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ಪ್ರತಿಭಟನೆಯನ್ನು ಮಾಡಿದರು ಅವ್ರು ಮಾಡಿದಂಥ ಆಪಾದನೆಯನ್ನು ಸತ್ಯಕ್ಕೆ ದೂರವಾಗಿದೆ. ಸ್ಥಳೀಯ ಹೋರಾಟಗಾರರು ಪ್ರತ್ಯೇಕವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಈಗ ಮುಂದಿನ 25ನೇ ತಾರೀಕು ಬಾಗಲಕೋಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಮತ್ತು ಪ್ರಾಪರ್ ಮುಧೋಳದಲ್ಲಿ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಅಮೀನ್ ಜಾತ್ಗಾರ್ ಅವ್ರ ಮೇಲೆ ಮಾಡಿದಂಥ ಆರೋಪವನ್ನು ಸತ್ಯಕ್ಕೆ ದೂರ ಇದೆ ಅಂತಕ್ಕಂಥ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾವು ಜಮಖಂಡಿಯಲ್ಲಿ ಮತ್ತು ಮುಧೋಳದಲ್ಲಿ ಮಾಡೋರಿಗೆ. ಯಾವ ರೀತಿ ಅನಿಷ್ಟ ಪದ್ಧತಿ ನಡೀತಾರೆ? ಏನು ಅನಿಷ್ಟ ಪದ್ಧತಿ ಅಂದ್ರೆ ಏನ್ರಿ? ಈಗ ಅನಿಷ್ಟ ಪದ್ಧತಿ ಅಂದ್ರೆ ಆ ಸಮಾಜದೊಳಗೆ ಏನಿದೆ, ಕೆಲವೊಂದು ಇಡೀ ಸಮಾಜಕ್ಕಂತ ಏನಿಲ್ಲ, ಕೆಲವೊಂದು ಜನ ಮುಖಂಡರು ಕಡ್ಡಿ ಇಟ್ಟು ನ್ಯಾಯವನ್ನು ಮಾಡ್ತಾರೆ. ಆ ಕಡ್ಡಿ ಇಟ್ಟಂಥ ನ್ಯಾಯನ ನೀವು ಮಾಡಿ ಸಮಾಜಕ್ಕೆ ಅನ್ಯಾಯ ಮಾಡ್ಲಾಕತ್ತೀರಿ. ಅದನ್ನು ನೀವು ಮಾಡಬೇಡ್ರಿ. ಸಂವಿಧಾನಬದ್ಧವಾದಂಥ ನ್ಯಾಯಗಳನ್ನು ಮಾಡಿರ್ತಕ್ಕಂಥ ಆಗ್ರಹವನ್ನು ಅಮೀನ್ ಜಾತ್ಗಾರ್ ಇರಲಿ, ಮಕ್ಬೂಲ್ ಅವರು ಇರಲಿ, ಶ್ರೀಕಾಂತ್ ತಳವಾರ್ ಅವರಿರಲಿ, ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿ ಬೇಡಿಕೆ ಏನಪ್ಪ ಅಂದ್ರೆ ಅನಿಷ್ಟ ಪದ್ಧತಿಯನ್ನು ಬಿಟ್ಟು ಸಂವಿಧಾನಬದ್ಧವಾಗಿ ನೀವು ನ್ಯಾಯಗಳು ಮಾಡಿದ್ರೆ ನಮ್ದು ಯಾವ ರೀತಿ ತಕರಾರಿಲ್ಲ. ಇದಕ್ಕಿಂತ ಮುಂಚೆನೂ ಇತ್ತಲ್ಲ ಸರ್? ಈಗ ಮುಂಚೆ ಅನೇಕ ಕಾಲದಲ್ಲಿ ಅನೇಕ ಸಮಾಜಗಳಲ್ಲಿ ಎಲ್ಲ ಪದ್ಧತಿಗಳು ನಡ್ಕೋತ ಬಂದವು. ಬಟ್ ಈಗ ಸಂವಿಧಾನ ಬರೋದು 75 ವರ್ಷ ಆಗೋದ್ರಿಂದ ಈ ಕಾಲಾಂತರದಲ್ಲಿ ಎಲ್ಲ ಕಡೆ ಬದಲಾವಣೆ ಆಗಲಾಗತೈತಿ. ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡೋದ್ರಿಂದ ಎಲ್ಲ ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಬದಲಾವಣೆ ಆಗಿದೆ ಅನೇಕ ಸಮಾಜಗಳಲ್ಲಿ. ಬಟ್ ಈಗ ಜಾತ್ಗಾರ್ ಸಮಾಜದಲ್ಲಿ ಇನ್ನೂ ಒಂದು ಸ್ವಲ್ಪ ಅದು ಉಳಿದೈತಿ. ಅದು ಒಟ್ಟು ಒಂದು ಸ್ವಲ್ಪ ಎಲ್ಲರೂ ಕೂಡ ನಾವು ತೆಗೆದಿವಂದ್ರೆ ಭಾಳ ಒಳ್ಳೇದಾಗ್ತೈತಿ ಅಂತಕ್ಕಂಥ ನಮ್ಮ ಬೇಡಿಕೆ ಇದೆ. ಈಗ ಧಾರ್ಮಿಕ ಮುಖಂಡರು ಅನ್ನೋದಕ್ಕಿಂತ ನಾವು ಸಮಾಜವಾಗಿರ್ತಾ. ಈಗ ಅಮೀನ್ ಜಾತ್ಗಾರ್ ಕೂಡ ಅದೇ ಸಮಾಜದ ವ್ಯಕ್ತಿ ಇರೋದ್ರಿಂದ, ಮಕ್ಬೂಲ್ ಕೂಡ ಅದೇ ಸಮಾಜದ ಒಂದು ವ್ಯಕ್ತಿ ಇರೋದ್ರಿಂದ ಆ ಸಮಾಜದಲ್ಲಿ ನಡೀತಕ್ಕಂಥ ಆಗ ಹೋಗುಗಳು ಏನದ ಸತ್ಯ ಪರಿಸ್ಥಿತಿ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಏನಾಗಿತ್ತು ಅಂದ್ರೆ ಅದು ಆಗಬಾರ್ದು ಅಂತಕ್ಕಂಥ ಅವ್ರ ಸಮಾಜದ ಮುಖಂಡರದಿಂದ ಇದು ಪ್ರಯತ್ನ ಪ್ರಾರಂಭ ಐತಿ. ಅದೇ ಧರ್ಮಕ್ಕೆ ಅದೇ ಜಾತಿಗೆ ಸೇರಿದವ್ರು ಇದ್ದಾರೆ. ಈ ಅನಿಷ್ಟ ಪದ್ಧತಿಯಿಂದ ಯಾರಿಗಾರಿ ಅನ್ಯಾಯ ಆಗಿದೆ ಸರ್? ಯಾವ ರೀತಿ ಪದ್ಧತಿಯಿಂದ ಅನ್ಯಾಯ ಆಗ್ಯದ. ಅನ್ಯಾಯ ಆದಂಥ ಹೆಣ್ಮಗಳಿಗೆ ಮೊದಲದಿಂದ ಇಲ್ಲೇ ಬಂದಿದ್ದಾಳೆ ಆಕೆ. ಯಾವ ರೀತಿ ಅದು ಅನ್ಯಾಯ ಆಗಿದೆ ಸರ್? ಯಾವ ರೀತಿ ಅನ್ಯಾಯ ಆಗಿದೆ? ಈಗ ಯಾವ ರೀತಿ ಅಂದ್ರೆ ಆಕೆಗೆ ಗಲಾಟೆಯನ್ನಾದಾಗ ಆಕೆ ಹೊಟ್ಟೆಗ ಒಂದು 3-4 ಸಲ ಚಾಕು ಹೊಡೆದಾಗ ಆಕೆ ಅಲ್ಲಿ ಹೋಗಿ ಆ ಸಮಾಜಕ್ಕೆ ನಮಗೆ ನ್ಯಾಯ ಕೊಡ್ರಿಪ್ಪ ಅಂತ ಕೇಳಿದಾಗ, ನಿಂದು ನಾವು ನ್ಯಾಯ ಮಾಡಂಗಿಲ್ಲ, ನೀವು ರೊಕ್ಕ ತಂದು ಕೊಟ್ಟರೆ ನೀನು ನ್ಯಾಯ ಮಾಡ್ತೀವಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಾಗ 12 ಲಕ್ಷ ರೂಪಾಯಿ ಕೇಳಿದಾಗ ಆ ಹೆಣ್ಮಗಳು ವಿಷ ಕುಡಿತಾಳೆ. ವಿಷ ಕುಡಿದ ನಂತರ ಆಕೆ ಅನೇಕ ದಿನಗಳ ಕಾಲ ಅಲ್ಲಿ ಹಾಸ್ಪಿಟಲ್ದಾಗ ಇರ್ತಾಳೆ ಮೊದಲದಾಗ. ನಂತರ ಇವರು ಇಲ್ಲಿಂದ ಹೋಗಿ ಕಿಶಿಂದ ಇವರು ಸಮಾಜದ ಕಾರ್ಯಕರ್ತರು ಇರ್ತಾರೆ. ಇವರು ಅವ್ರ ಸಂಬಂಧಿಕರಾದ ಅಮೀನ್ ಬಾಯಿ ಮತ್ತು ಅವ್ರ ಶೇಖ ಅವರಿಬ್ಬರು ಮಂದಿಗೆ ಹೋಗಿ ಅವರಿಗೆ ಅಲ್ಲಿ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದಾಗ, ನೀವು ಅಲ್ಲಿಂದ ಬಂದು ಇಲ್ಲಿ ಯಾಕೆ ನ್ಯಾಯ ಮಾಡ್ತೀರಿ, ಮತ್ತು ನೀವು ದಲಿತ ಸಂಘಟನೆದವ್ರನ್ನ ಯಾಕೆ ತೊಗೊಂಡು ಬರ್ತೀರಿ, ನಿಮ್ಮಷ್ಟು ನೀವು ಬರೋದು ಬಿಟ್ಟು ಸಂಘದವ್ರನ್ನ ಯಾಕೆ ತೊಗೊಂಡು ಬರ್ರಿ ಅಂತಕ್ಕಂಥ ನಮ್ಮ ಸಂಘಟನೆ ಮೇಲೆ ಕೂಡ ಅವರು ಆಪಾದನೆ ಮಾಡಿದ್ದಾರೆ. ನಮ್ಮ ಸಂಘಟನೆ ಮೇಲೆ ಆಪಾದನೆ ಮಾಡೋದ್ರಿಂದ ಇಷ್ಟೊಂದು ಜನ ನಾವೆಲ್ಲ ಸಂಘಟನೆದವರು ಕೂಡಿ ಅದನ್ನು ಪ್ರತಿಭಟಿಸ್ತಾ ಇದ್ದೀವಿ. ಮುಂದಿನ ನಿಲುವೇನಿಲ್ಲ, ಇದೇ ಪ್ರಕಾರ ಅವ್ರು ಮಾಡ್ತಾ ಹೋದ್ರೆ ನಾವು ಕೂಡ ನಮ್ಮ ಬೆಳಗಾವಿ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲಾದಲ್ಲಿ ಹೋರಾಟ ಮಾಡಬೇಕು. ಅವರು ಸಂಜಯ್ ತಳವಾಳ್ಕರ್.